ಓ ಈಗ ನಂದು ಮುಂದೆ ಮುಂದಿಲ್ಲ ಅಂದಲ್ಲ ಮುಂದೆ ನಾಂದಿ ಬ್ಯಾಡ್ರಿ ಎಲ್ಲಿ ನಾಂದಿ ಏನ್ ಮಾಡವ ನಾನು ಮದುವೆ ಹಾಕೇನಿ. ಯಾರನ್ನ ಮದುವೆ ಹಾಕಿ ನಾವಲ್ಲಿ ಅವ ಬರೇ ಶರೆ ಕುಡಿತಾನ. ಬರೇ ಸರಿಯಾಗಿ ಕುಡಿತಿದೆ ನೀರು ಹಾಕೊಂಡು ಕುಡಿ ಅದು ಬಿಡ್ಬೇಕು. ಬಿಡ್ಬೇಕಾ ಬಿಡ್ಬೇಕಂತೆ ಬಿಡ್ತೀನಿ. ಬರೇ ಸರಿಯಾಗಿ ಕುಡಿತಾನಂದ್ರು ಬಿಡ್ತೀನಿ, ನಿಷೇಧದ ಮೇಲೆ ಬಿಡ್ತೀನಿ. ಅದು ವಿಷಯ ಹೇಳಕ್ ಬಿಟ್ಟರು ಬಿಡ್ತೀಯಲ್ಲಿ ನೀನು ಈಗ ಬಿಡು ಬಿಡು. ಅದೇ ವಯಸ್ಸಿನಾಗ ಸಣ್ಣ ಬಂದಿ ಕುಡ್ದು ಹಾಳಾಗ್ಬೇಡ, ಜೀವನ ಚಲೋ ಆಕತಿ ಬಿಡು. ತೋರಿ ನೋಡು ನಾಂದಿ ಕೇಳಕತ್ತಾರ, ತಿಳಿದು ಇನ್ನೊಂದ್ ಸ್ವಲ್ಪ ನಾಂದಿ ಆಡ್ ಬಾ. ಯಾರು? ಅಲ್ಲಿ ನಿಮ್ಮ ಪ್ರೇಕ್ಷಕ ಪ್ರಭುಗಳು ನಿನ್ನ ಗಂಡ ಬರುವ ಫಾರ್ಮಲ್ಲಿ ಒಂದು ರೀತಿ ಇದೆ, ಈಗ ಒಂದು ರೀತಿ ಇದೆಯಾ? ಈ ರೀತಿ ತಕ್ಕದ ಹೊಟ್ಟೆ ಬಿಡ್ಕೊಂಡ್ರೆ ಮನೆಯಿಂದ ಮಾಡಿದ್ರೆ ಹಣಗಮ ಮಾಡ್ತಾರೆ. ಹೀಗೆ ಮಾತಾಡ್ತಿರುವ ಮುತ್ತೈದೆ ಸಾವುಕಂಡ ನನ್ನ ಹೆತ್ತವರನ್ನು ಅಳೆಯಬೇಡ. ನನ್ನಿಂದ ತಪ್ಪಾಗಿದೆ. ಪಾಲಕರಾಕಾರ ಈಗ ನಾನು ಒಳ್ಳೆ ತಂದೆ ಆಗ್ಬೇಕಂತೀನಿ, ಆದ್ರೆ ನಾನು ಹುಟ್ಟೋ ಮಕ್ಕಳು ತಾಯಿ ಸಿಗೋಳಾಗ್ಯಾರ. ಹುಡುಕ್ಯಾಡ ಕೆಲಸ ಆಗ್ತೈತಿ, ಈ ವಿಷಯಕ್ಕೆ ಬಂದು ನಿಂತೀವಿ. ಅಲ್ಲೋ ನನಗ ಈ ಹೋಟೆಲ್ನಾಗ ಸಪ್ಲೈ ಮಾಡೋ ಡ್ರೆಸ್ ಹಾಕ್ಸಿಯಲ್ಲ, ಎದಕ್ಕೆ ಹಾಕ್ಸಿ ನನಗದೇ? ಏನು ಉಪ್ಪಿಟ್ಟು ಸೀರಾ ಏನು ತಗೊಳ್ಳೆ? ಈ ವಿಷಯ ಹಾಕಕ್ಕೆ ಬಂದ್ರ ಮೊನ್ನೆ ರೋಡ್ನಾಗ ಒಂದ ಹುಡುಗಿ ಸಿಕ್ಕಳ. ಆ ಹುಡುಗಿ ಸಿಕ್ಕಳಂದ್ರ ಆಕಿ ಬಲಿ ಹಾಕೋಬೇಕನ. ಅದಕ್ಕೆ ನೀ ಕಳಿಸಿ ನನಗೆ ಆಕಿಗೆ ನಮ್ಮ ಅಪ್ಪ ಸದ ಕಂಡು ಬಿದ್ದಂಡೆ. ಅದಕ್ಕೆ ಹೀಗಾಗಿ ಏನು ನಮ್ಮ ಅಪ್ಪ ಪಡ್ಕೊಂಡಿನ ಮದುವೆ ಮಾಡು ಮದುವೆ ಮಾಡು ಮದುವೆ ಮಾಡು ಅಂತ ನೀನ ನೋಡ್ಬೋದು, ನೀನ ಮದುವೆ ಮಾಡ್ಕೊಡು ಅಂತಾನ. ನಿಮ್ದು ನೀವೇ ನೋಡ್ಕೊಳ್ಬೇಕು. ನಾವ ಕಂಡಿಡ್ರಿ ಇಲ್ಲ ನಮ್ದು ನೋಡ್ಕೊಳ್ತ ನೀನ ನೋಡ್ಬೋದು. ಇದನ್ನ ಕೇಳಕಂದ್ರೆ 1975 ಲವ್ ಸ್ಟೋರಿ ಹೇಳ್ತಾನ. ಗಂಗಾರ ಮಾಡಿ ಇದೇ ಜಾತ್ರೆ ಸಿಕ್ಕರು ಸಿಗ್ಬೋದು ನಮಗ. ಆ ಹುಡುಗಿ ಹಂಗಾರೆ ನೀವು ಇಬ್ಬರು ಕೂಡಿ ಮದುವೆ ಮಾಡ್ಕೊಂಡ್ರಿ. ನನಗೇನು ಕೊಡ್ತೀನಿ? ನೀನು ಒಂದು ಆಕರ್ಮ ಕೊಡ್ತೀನಿ. ಕೊಡ್ತೀನಿ ಹಂಗಂದ್ರೆ ಮಾಡ್ತೀನಿ. ಹೌದಲ್ಲ? ಮಾಡ್ತೀನಿ. ಬಂದ ಅದ ಹುಡುಗಿ ಬಂದು ಎಲ್ಲಿ? ಅಲ್ಲಿ ಬರಾಕತ್ತಾಳ. ಬನ್ನಿ ಬನ್ನಿ ಬನ್ನಿ. ಬಂದು 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 ಬಂದೆ. ಮತ್ತೆ ಚಿಂತನೆ ಮನದಲ್ಲಿ ಕಾಡ್ತಾ ಇದೆ. ಪ್ರಕಾಶ ಚಂದ್ರನಿಗೆ ಓಡಾಗಿತ್ತು ಕತ್ತಲ ಆವೃತ್ತಿ. ನನ್ನ ಅಶಾಕಿರನಿಗೆ ಕತ್ತಲ ಆವೃತ್ತಿ. ಅಲ್ಲ ನಿನ್ನ ಆಸೆ ಏನಂತ ಹೇಳಿ ನಾನು ಪೂರೈಸ್ತೀನಿ. ನಿಮ್ಮ ಕೈಯಲ್ಲಿ ಏನಿದೆ ಪೂರೈಸೋದಕ್ಕೆ? ಇಷ್ಟು ವರ್ಷ ಅದನ್ನ ಮದುವೆ ಆಯಿತು, ನಮ್ಗೆ ಮಕ್ಕಳಾಗಲಿಲ್ಲ ಚಿಂತೆ ಹಗುರಾಗಿ ಮಾಡ್ತಾ ಇದೆ. ಅದಕ್ಕೆ ಚಿಂತೆ ಮಾಡ್ತೀಯ? ನಮಗ್ ಮಕ್ಕಳಾಗ್ಲಿಲ್ಲ ಅಂದ್ರೆ ಏನಂತೆ? ನನ್ನ ತಮ್ಮನ ಹೆಂಡತಿ ಪಾರ್ವತಿ ಇದಾಳಲ್ಲ, ಅವಳಿಗೆ ಮಕ್ಕಳಂತಾರೆ. ಅವೇ ನಮ್ಮ ಮಕ್ಕಳಂತ ಎತ್ತಿ ಮುದ್ದಾಡ್ತಾನೆ. ಏನ ಮುಟ್ಟಿರುವ ಪ್ರಸಂಗ ಈಗ ಬಂದಿದೆ ಅಂದ್ರೆ ಅಂದ್ರೆ ಈ ಪಾರ್ವತಿಗೆ ಗರ್ಭಿಣಿ ಇದ್ದಾಳೆ. ಸಂತೋಷ, ತುಂಬಾ ಸಂತೋಷ. ನಿಮ್ಗೆ ಸಂತೋಷ ಆಗ್ಲಿ ಏನ್ ಮಾಡುತ್ತೆ? ಎಷ್ಟಾದ್ರೂ ನೀವು ಒಂದೇ ತಾಯಿ ಮಕ್ಕಳು. ಏ ಸುವರ್ಣ, ನಿನ್ನ ಮನದಲ್ಲಿ ಮಕ್ಕಳಾಗಿಲ್ಲ ಅಂತ ಕಾಡ್ತಾ ಇದೆ, ಆದ್ರೆ ನನ್ನ ಮನಸ್ಸಲ್ಲಿ ಬೇರೆನೇ ಕಾಡ್ತಾ ಇದೆ. ನಿನಗೇನಾಗಿದೆ? ಏನಿಲ್ಲ, ನಮ್ಮ ಊರಿನ ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಮ್ಮ ಹೊಲದಲ್ಲಿ ಒಂದು ಬಾವಿ ತೆಗೆಸಿದ್ದಲ್ಲ, ಆ ಬಾವಿಯಲ್ಲಿ ಮಳೆಗಾಲದಲ್ಲಿ ಸಹಿತ ನೀರು ಬರ್ತಾ ಇದೆ. ಒಂದ್ ಕೆಲಸ ಮಾಡಿ, ಬಾವಿ ತೆಗೆಸಿರೋ ಮುಹೂರ್ತ ಸರಿಯಾಗಿಲ್ಲ, ಹೋಗಿ ಮುಹೂರ್ತ ಕೆಡಿಸ್ಕೊಂಡು. ಹೌದು, ನಾನು ಈಗಲೇ ಹೋಗಿ ಮೂರ್ತಿಗೆ ಬರ್ತೀನಿ. ಅಲ್ಲ ಸ್ನಾನ ಊಟ ಏನಾದ್ರು? ಏ ಹುಚ್ಚಿ, ಮೊದಲು ಊರು ಮುಖ್ಯ, ಆಮೇಲೆ ಎಲ್ಲ ಸ್ನಾನ ಊಟ ಮಾಡಿದ್ರೆ ಆಯ್ತು.
ಇತ್ತಲ್ರಿ ಮನೆಗೆ ಏನಿತ್ತಲ್ಲ ಅದಕ್ಕೆ ಗೌಡ್ರ ಕಾಣುವ ಸ್ವಲ್ಪ ರೊಕ್ಕ ಇಸ್ಕೊಂಡು ಹೋಗ್ತಾ ಬಂದಿದ್ರಿ. ನಾನು ಎಷ್ಟು ದಿನ ಆಯ್ತು ನೋಡ್ತಾ ಇದ್ದೀನಿ, ತಾಪತ್ರೆನೇ ತಪ್ಪಿಲ್ಲ ಮಾರಾಯ. ಹೌದ್ರವ ದೊಡ್ಡ ಸಂಸಾರ ದುಡಿಯೋದು ಒಬ್ಬಣ ನಿಮ್ಮಂತ ದೊಡ್ಡವ್ರು ಕೊಟ್ಟಾಗ ಬಣ ನಡೆಯೋದು. ಹೌದವ ನಿಮ್ಮ ಪುಣ್ಯ ಬರಲ್ರಿ ಏಟಾಗ್ಲಿ ದೊಡ್ಡದು ಇತ್ತು ನೋಡ್ರಿ ಒಂದು ಮನಸ್ಸರಿ ಮನಸ್ಸರಿ. ನೀನೆಲ್ಲ ಹೇಳ್ತೀಯ ದೊಡ್ಡ ಮನಸ್ಸು ಅಂತ, ಆದ್ರೆ ಈಗಿನ ಕಾಲದಲ್ಲಿ ಮಾಡಿದ ಉಪಕಾರ ಯಾರು ಹೇಳಿದ್ದಾರೆ. ಒಟ್ಟಾಗಿ ಕೈಯಲ್ಲ ಬಹಳ ಕೆಟ್ಟದ. ನೀವು ಮುಗ್ಬಿಟ್ಟು ಬದುಕು ಬಂದ್ರ ನೀವು ಪ್ರಾಣ ಕೊಡೋಂದ್ರು ಕೊಡ್ಬೇಕಂದ್ರೆ ಅದೇ ನಿನಗೆ ನನ್ನ ಮೇಲೆ ಅಷ್ಟೊಂದು ಅಭಿಮಾನ ಇದೆಯಾ? ತಾಯಿಯನ್ನ ಅಭಿಮಾನ ಮಗನಿಗಿರಲ್ಲೇನ್ರಿ? ಹಾಗಿದ್ರೆ ನಾನು ಹೇಳಿದ ಕೆಲಸನ ನೀನು ದೃಢ ಮನಸ್ಸಿನಿಂದ ಮಾಡ್ತೀಯ. ಹೇಳ್ರಿ ಹುಲಿ ಹಾಲು ಬೇಕಂದ್ರೆ ತಂದು ಕೊಡ್ತಾನ ನಿಮ್ಮ ಮಗ ಹನುಮ. ಆದ್ರೆ ಈಗ ಈ ಮನೆ ಚಿಕ್ಕ ಸೊಸೆಗಾರ ಭೇಣಿ ಇದ್ದಾಳೆ. ಏನ್ರಿ ಸಣ್ಣವರು ಹೊಟ್ಟೆ